ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಮತ್ ಯಾಕೆ ನಗ್ತಿದ್ಯಾ? ಯಾರೋ ನೆನ್ಪಾದ್ರ? ಯಾರು? ಇನ್ನೊಂದ್ ಫ್ರೆಂಡಾ? ಓಹೋ, ನಿಂಗ್ ಇನ್ನೊಂದ್ ಫ್ರೆಂಡ್ ಬೇರೆ ಇದಾರಾ? ನಾನೇನೋ ಬರೀ ಅಪ್ಪ ಅಮ್ಮ ಅಜ್ಜಿ ಅನ್ಕೊಂಡಿದ್ದೆ. ಯಾರೋ ಅದು ಹೇಳೋ. ನಿನ್ ಅಂಗಡಿ ಪಕ್ಕದಲ್ಲಿರೋರಾ? ಮಾಡ್ತಿದ್ಯಾ? ಮತ್ತೆ ಅವಳು ಓಹೋ, ಮಲ್ಗಿದ್ದ ಕನ್ಸಲೆಲ್ಲ ಬರ್ತಾಳಾ? ಅಂಗಡಿಲಿ ಅವಳೇ ನೋಡ್ತಾ ಇರ್ಬೇಕು ಅನ್ಸತ್ತಾ? ಆಮೇಲೆ ಅವಳಿಗೆ ಮದ್ವೆ ಮಾಡಕ್ ನೋಡಿದ್ರೆ ನಿಂಗ್ ಬೇಜಾರಾಗುತ್ತಾ? ಅಯ್ಯೋ ಪಾಪ ಪೆದ್ದ, ನೀನು ನಿನ್ ಮನ್ಸಿನಲ್ಲಿ ಅವಳಿಗೆ ಜಾಗ ಕೊಟ್ಟಿದ್ಯಾ, ಅದಕ್ಕೆ ನಿಂಗೆ ಹೀಗೆಲ್ಲ ಆಗ್ತಿರೋದು. ಅದಕ್ಕೆ ಹೇಳ್ತಿರೋದು ನೀನು ಲವ್ ಮಾಡ್ತಿದ್ಯಾ ಅಂತ. ಲವ್ ಲವ್ ಮಾಡ್ತಿದ್ಯಾ? ಏ ಪೆದ್ರಾಮ, ಲವ್ ಮಾಡಿದ್ರೇನೆ ಕಣೋ ಹೀಗೆಲ್ಲ ಆಗೋದು. ಅವ್ರ ಕನ್ಸಲ್ಲೆಲ್ಲ ಬರ್ತಾರೆ, ಅವಳೇ ನೋಡ್ಬೇಕು ಅನಿಸ್ತಿದೆ ಅಂದ್ರೆ ಹೀಗೆ ಕಣೋ ಅರ್ಥ. ಇರು, ನಾನು ಮೊದಲು ಮನೆಯವ್ರೆಲ್ಲರಿಗೂ ಹೇಳ್ತೀನಿ. ಆಯ್ತು ಹೇಳಲ್ಲ, ಸಮಾಧಾನ ಮಾಡ್ಕೊ. ಆಯ್ತು ಆಯ್ತು ಆಯ್ತು. ಅವಳಿಗೂ ನೀನಂದ್ರೆ ಲವ್ವಾ? ಮೊದ್ಲು ಅದನ್ನ ತಿಳ್ಕೊಳ್ಳೋ, ಆಮೇಲೆ ನೀನ್ ಅವಳಿಗೆ ನಿನ್ ಪ್ರೀತಿ ವಿಷಯನ ಹೇಳು. ಅವಳು ಹೂ ಅಂತಳಲ್ಲ, ಆವಾಗ ನಂಗೆ ಪರಿಚಯ ಮಾಡಿಸು. ಅವಾಗ ನಾನು ನಿನಗೆ ಟಿಪ್ಸ್ ಕೊಡ್ತೀನಿ. ನೋಡುತ್ಯಾ, ಇದೇ ಜೀವನ ಅನ್ನೋದು. ಜೊತೆಗೆ ಇಲ್ದಿರೋರ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಜೊತೆಲಿರೋರ ಬಗ್ಗೆ ಯೋಚನೆ ಮಾಡಿ ಖುಷಿಯಾಗಿರ್ಬೇಕು. ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರು. ಒಳ್ಳೆ ಅಣ್ಣ. ಮುಖ್ಯದಲ್ಲಿ ನಾಳೆ ಮಾತಾಡೋಣ. ಸರಿ ಆಯ್ತು ಮಾವ, ಬನ್ನಿ ಊಟಕ್ಕೆ ಕುತ್ಕೊಳ್ಳಿ. ಇರಮ್ಮ, ಆಮೇಲೆ ಮಾಡೋಣ. ಏನವ ಎಲ್ಲ ಪಾರ್ಟಿಯವ್ರು ಸೇರ್ಕೊಂಡು ಏನೋ ಸಮ್ಮಿಶ್ರ ಸರ್ಕಾರ ನಡೆಸ್ತಾರಂಗಿದೆ. ಮನೆ ಅಂದ್ಮ್ಯಾಕೆ ಒಂದಾಗಿರ್ಬೇಕು ಕಲ, ಖುಷಿಯಾಗಿರುತ್ತೆ. ಅದು ನಿಜಾನವ. ನಿನ್ನ ಹತ್ರ ಹೊಸಿ ಮಾತಾಡ್ಬೇಕು, ಕುತ್ಕೊಳ್ಳ. ಏನವ ಅಂತ ವಿಷಯ ಮಾತಾಡೋದು? ನಮ್ಮ ಹುಲಿಗೆ ಒಂದ್ ಹೆಣ್ಣು ನೋಡಿದೀವಿ ಕಲ. ಏನು, ನಮ್ ಸಿದ್ದೇಗೌಡಂಗೆ ಹೆಣ್ಣು ನೋಡಿದಿರಿಯಾ? ಹೌದು ರೀ, ಇಬ್ರು ಜಾತಕನು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಸಿದ್ದುದು ಆ ಹುಡುಗಿದು ಜೋಡಿ ಏನ್ ಮಾಡಿಸ್ತಾಗಿದೆ. ನಮ್ಮ ಅಂತಸ್ತಿಗೆ ತಕ್ನಾದ್ ಮನೆತನ. ಈ ಮನೆಗೆ ನಾನು ಎಂತ ಸೊಸೆ ತರಬೇಕು ಅನ್ಕೊಂಡಿದ್ದು, ಆ ಹುಡುಗಿ ಹಾಗೆ ಇದ್ದಾಳೆ. ಏನಮ್ಮಿ ಇಷ್ಟೆಲ್ಲ ನಡೀತಾ ಇದೆ, ಒಂದು ದಿವಸ ನನ್ನ ಕಿವಿಗೆ ಹಾಕ್ಲಿಲ್ವಲ್ಲ ನೀನು? ಚೌರ ಗೊತ್ತಾಗದೆ ಆಗಿದೆ ಅನ್ನೋದು ಮುಖ್ಯ ಅಲ್ಲ ಕಲ.
ಈಗ ನೀನೇ ಮಾತಾಡ್ಬೇಕಲ್ಲ ಅವ್ರ ಜೊತೆ. ಅಲ್ಲ ಕಣವ, ನಾನ್ ಮಾತಾಡ್ಬೇಕಾ? ಅವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ, ನಾನೇನಂತ ಮಾತಾಡ್ಲವ? ಇಲ್ಲ ಕಲ, ಅವ್ರು ನಿನಗೆ ಗೊತ್ತಿರೋರೆಯ. ನನಗ್ ಗೊತ್ತಿರೋರ? ಯಾರದು? ರೀ, ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಮುನಿಸ್ವಾಮಿಯವ್ರ ಮಗಳು. ಚೌರ, ಯಾಕ್ಲ ಹಂಗೆ ಸಪ್ಪಕ್ಕೆ ಕುಂತ್ಕೊಂಡೆ? ಅವರಿಬ್ರು ಚಿಕ್ಕೋರೇ ಆಗಿದ್ದಾಗ ಆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳಿದ್ದೆ ತಾನೆ? ಅಲ್ಲ ಕಣವ, ಯಾವತ್ತೋ ಮಾತಾಡಿದ್ನ ಇವತ್ತು ನಿಜ ಮಾಡಕ್ಕಾಯ್ತದ? ಯವಾ, ಸಂಬಂಧನೇ ಬೇರೆ, ರಾಜಕೀಯನೇ ಬೇರೆ. ರಾಜಕೀಯದಲ್ಲಿ ಈ ಸಂಬಂಧನೆಲ್ಲ ಬೆರ್ಸಕ್ ಹೋಗ್ಬಾರ್ದು. ಬೆರ್ಸಿದ್ರೆ ಚೆನ್ನಾಗಿರಕ್ಕಿಲ್ಲ ಕಣವ. ಏನಾದದ್ಲ? ರಾಜಕೀಯ ಅದ್ರ ಪಾಡ್ಗದಾಗತ್ತೆ ಕಲ. ಮದ್ವೆ ಆದ್ಮೇಲೆ ಆ ಹುಡುಗಿ ನಮ್ಮ ಮನೆಗೆ ಬರ್ತದೆ. ಏನಾಯ್ತದೆ ನೋಡ್ಲಾ, ನನಗಿದ್ಯಾವುದು ಗೊತ್ತಿಲ್ಲ. ನಮ್ಮನೆಗೆ ಆ ಹುಡುಗಿ ಸರಿ ಹೋಯ್ತಾಳೆ ಅಂತ ಅನ್ನಿಸ್ತೈತೆ ಆಟೆಯ. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಕಣವ. ಏನತ್ತೆ ಇದು? ಇವ್ರು ಒಂದೇ ಮಾತಿಗೆ ಆಗಲ್ಲ ಅಂತ ಹೇಳ್ಬಿಟ್ರಲ್ಲ. ಇರು, ಅವ್ನಿಗೆಲ್ಲ ಹೇಳಿದೀವಲ್ವಾ, ಅವನು ಹೊಸಿ ಯೋಚನೆ ಮಾಡ್ಲಿ. ಅತ್ತೆ, ಎಲ್ಲರೂ ಕೈ ತೊಳ್ಕೊಂಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಜಾನ್ವಿ ಅವರೇ, ನಿಮ್ಮ ಅಣ್ಣ ಯಾಕಷ್ಟೊಂದು ಎಮೋಷ್ನಲ್ ಆದ ಆ ಫೋಟೋ ನೋಡಿ? ನನಗೂ ಗೊತ್ತಿಲ್ಲ ರೀ, ಆ ಫೋಟೋದಲ್ಲಿ ಯಾವುದೋ ಒಂದು ಹುಡುಗನ್ನ ನೋಡ್ಬಿಟ್ಟು ಅಷ್ಟು ಫೀಲ್ ಆಗ್ತಾ ಇದ್ದ. ಅವನು ಫ್ರೆಂಡ್ನ ನೆನೆಸ್ಕೊಂಡು ಹಾಗೆ ಹೇಳ್ತಾ ಇದ್ದಾನೆ. ಫ್ರೆಂಡ್, ಕ್ಲೋಸ್ ಫ್ರೆಂಡು ಅಂದಮೇಲೆ ಅವನು ಯಾರು, ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ವಾ? ಮಾಡ್ಬೋದು ರೀ, ಆದರೆ ಇವಾಗ ಎಲ್ಲಿ ಅಂತ ಹುಡ್ಕೋದು? ಅದು ಅಲ್ಲದೆ ಆಶ್ರಮದ ವಿಷಯ ಬಂದಾಗೆಲ್ಲ ಅವ್ನು ತುಂಬ ಎಮೋಷ್ನಲ್ ಆಗಿಬಿಡ್ತಾನೆ. ನಮಗೂ ಇದುವರೆಗೂ ಕಾರಣ ಏನು ಅಂತಾನೆ ಗೊತ್ತಿಲ್ಲ. ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವಾ? ಮಾಡಿದ್ವಿ, ಆದರೆ ಕೇಳಿದಾಗೆಲ್ಲ ಅವ್ನು ಏನೂ ಹೇಳಲ್ಲ. ಏನಾದರೂ ಕೇಳಿದ್ರೆ ಸಾಕು ಹತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅವ್ನು ಹಾಗೆ ಅಳೋದು ನಮಗೂ ನೋಡೋಕ್ಕಾಗಲ್ಲ. ಆಶ್ರಮದಲ್ಲಿ ಅದೇನಾಗಿದೆಯೋ ನಮಗೂ ಗೊತ್ತಿಲ್ಲ. ಸರಿ, ನಾನು ಅಪ್ಪ ಅಮ್ಮ ಮಲ್ಕೊಂಡ್ರ ಅಂತ ನೋಡ್ಕೊಂಡು ಬರ್ತೀನಿ. ಸರಿ, ಹೋಗಿ ಬನ್ನಿ. ಆದರೆ ನನಗೆಲ್ಲ ಗೊತ್ತು ಜಾನ್ವಿ ಅವರೇ, ಅವನ ಜೀವನದಲ್ಲಿ ತುಂಬ ಬೆಲೆ ಬಾಳುವಂಥದ್ದನ್ನೆಲ್ಲ ಅವನು ಕಳ್ಕೊಂಡಿದ್ದಾನೆ. ಅದಕ್ಕೆ ಹಾಗಾಡ್ತಾ ಇದ್ದಾನೆ. ನೀವು ಯೋಚನೆ ಮಾಡಬೇಡಿ, ಕಾಲ ಎಲ್ಲದನ್ನೂ ಸರಿ ಮಾಡುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.